ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಸನ್ ಆಫ್ ಫಾರ್ಮರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ತುಂಬ ದಿನ ಆಯಿತು ಯೂಟ್ಯೂಬ್ ಚಾನಲ್ಗೆ ವಿಡಿಯೋ ಮಾಡಿ. ಯಾವುದ್ರ ಬಗ್ಗೆಪ್ಪ ವಿಡಿಯೋ ಅಂದರೆ, ನಮ್ಮ ಹೊಲದಲ್ಲಿ ಹೊಸ್ದಾಗಿ ಅಡಿಕೆ ತೋಟ ಮಾಡಿದ್ವಿ. ಅದ್ರದ್ದು ಬಗ್ಗೆ, ಅದ್ರದ್ದು ಪ್ರೋಸೆಸ್ ಏನು, ಅದ್ರ ಗಿಡ ಯಾವ ಥರ, ಪೈಪ್ಲೈನ್ ಯಾವ ಥರ, ಡ್ರಿಪ್ಪು ಮತ್ತು ಅಡಿಕೆ ಗಿಡದ ಗುಂಡಿ ಅದನ್ನೆಲ್ಲ ಯಾವ ಥರ ದಾಯ ಮಾಡಿದ್ವಿ, ಅದನ್ನೆಲ್ಲ ಈ ವಿಡಿಯೋದಲ್ಲಿ ತಿಳಿಸ್ಕೊಂಡು ಕೊಡ್ತಿದ್ದೀನಿ. ವಿಡಿಯೋ ಯಾರ್ಯಾರು ನಮ್ಮದು ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಿ, ದಯವಿಟ್ಟು ಒಂದು ಲೈಕು, ಶೇರು ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತ ವಿಡಿಯೋ ಸ್ಟಾರ್ಟ್ ಮಾಡೋಣ, ಬನ್ನಿ. ಫ್ರೆಂಡ್ಸ್, ನೀವಿಲ್ಲಿ ನೋಡ್ಬೋದು, ನಾವಲ್ಲೇ ಅಡಿಕೆ ಗಿಡ ಪ್ಲಾಂಟೇಷನಲ್ಲೇ ಆಗಿದೆ. ಅಷ್ಟು ಅಡಿಕೆ ಗಿಡ ಹಾಕಿದ್ದೀವಿ, ಸಸಿಗಳ್ನ ಒಟ್ಟು 2 ಎಕರೆಗೆ ಹಾಕಿದ್ದೀವಿ. ನೋಡ್ಬೋದು, ಫುಲ್ ಕಂಪ್ಲೀಟ್ ಐತೆ. ಇದ್ರದ್ದು ಯಾವ ಥರ ಪ್ರೋಸೆಸ್ ಇತ್ತು, ಆಮೇಲೆ ಅದಕ್ಕೆ ಯಾವ ಥರ ಡ್ರಿಪ್ ಮಾಡಿದ್ವಿ, ಗುಂಡಿ ಯಾವ ಥರ, ಇದಕ್ಕೆ ಈ ಅಡಿಕೆ ಗಿಡಕ್ಕೆ ಗುಂಡಿ ಯಾವ ಥರ ತೆಗ್ಸಿದ್ವಿ, ಆಮೇಲೆ ಅದನ್ನೆಲ್ಲ ಈ ವಿಡಿಯೋದಲ್ಲೇ ತಿಳಿಸ್ಕೊಂಡು ಕೊಡ್ತಿದ್ದೀನಿ. ಈಗ ಫಸ್ಟು ಏನಪ್ಪ ಅಂದರೆ, ಅಡಿಕೆ ಗಿಡದ ದಾಯ. ಇದಕ್ಕೆ ಒಟ್ಟು 1300 ಗಿಡ ಕುತ್ಕೊಂಡಿದ್ದಾವೆ, ಒಟ್ಟು ನಾಟಿ ಮಾಡಿದ್ದೀವಿ. ಇದ್ರದ್ದು ದಾಯದ ಸೈಜ್ ಏನಪ್ಪ ಅಂದರೆ 7.5 8. ಆ ಗಿಡದಿಂದ ಈ ಗಿಡಕ್ಕೆ 7.5 ಬರುತ್ತೆ, ಈ ಗಿಡದಿಂದ ಈ ಗಿಡಕ್ಕೆ 8 ಬರುತ್ತೆ. ಅಂದರೆ ಪೂರ್ವದಿಂದ ಪಶ್ಚಿಮಕ್ಕೆ 7.5, ಉತ್ತರದಿಂದ ದಕ್ಷಿಣಕ್ಕೆ 8 ಅಡಿ ದಾಯದಲ್ಲಿ ಮಾಡಿದ್ದೀವಿ. ಕೆಲವರು ಮಾಡ್ತಾರೆ ಒಂದು ಜಾಸ್ತಿ ಗಿಡ ಕೂತ್ಕೊಳ್ಳಿ ಅಂತ 7 7 7.5 7 ಈ ಥರನೂ ಮಾಡ್ತಾರೆ. ಇನ್ನೂ ಕೆಲವರು ಮಾಡ್ತಾರೆ 8 9 9 9 ಈ ಥರ ಅವ್ರವ್ರ ಅನುಕೂಲಕ್ಕೆ ತಕ್ಕಂತೆ ಮಾಡ್ತಾರೆ. ಈ ಥರ ಮಾಡೋದ್ರಿಂದ ಯಾವುದು ಅನುಕೂಲ, ಯಾವುದು ಅನನುಕೂಲ ಅಂತ ನಿಮಗೆ ಇದರಲ್ಲಿ ತಿಳಿಸ್ತೀನಿ. ಈಗ ದಾಯ ಸಣ್ಣದು ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಬಿಸಿಲು ಕರೆಕ್ಟಾಗಿ ಭೂಮಿಗೆ ಬೀಳೋಲ್ಲ. ಅಂದರೆ ಈಗ ಭೂಮಿಗೆ ಆರೋಗ್ಯಕರ ಭೂಮಿ ಬೇಕಾಗಿರೋದು ಏನಪ್ಪ ಅಂದರೆ, ಗಾಳಿ, ಬೆಳಕು ಮತ್ತು ನೀರು. ಇದರಲ್ಲಿ ಮೇಯ್ನು ಗಾಳಿ. ಈಗ ಜಾಸ್ತಿ ಹತ್ತತ್ರ ಗಿಡ ಇರೋದ್ರಿಂದ ಭೂಮಿಗೆ ಬಿಸಿಲು ಮತ್ತು ಗಾಳಿ ಸರಿಯಾಗಿ ಬೀಳಲ್ಲ. ಹಾಗಾಗಿ ಈ ದಾಯ, ಸಣ್ಣ ದಾಯ ಮಾಡೋದ್ರಿಂದ ಇದೊಂದು ಅನನುಕೂಲ ಆಗುತ್ತೆ. ಜಾಸ್ತಿ ದಾಯ ಅಂದರೆ 9 9 9.5 9 ಈ ಥರ ದಾಯ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಈಗ ಗಾಳಿ ಜಾಸ್ತಿ ಬೀಸೋದ್ರಿಂದನೂ ಈಗ ದೊಡ್ಡ ಅಡಿಕೆ ಗಿಡ ಆದಮೇಲೆ ಈ ಮುರಿಯೋ ಚಾನ್ಸಸ್ ತುಂಬ ಇರ್ತದೆ. ಹಾಗಾಗಿ ಆಲ್ಮೋಸ್ಟ್ ಎಲ್ಲರೂ ಮಾಡೋದು ಏನಪ್ಪ ಅಂದರೆ 7.5 8 ಇಲ್ಲ 8 8 8 1/4 ಅಷ್ಟು ಮಾಡೋದಕ್ಕೆ ಹೆಚ್ಚು. ಇದಕ್ಕಿಂತ ಜಾಸ್ತಿ ದೂರ ಅಡಿಕೆ ಗಿಡ ಒಂದರಿಂದ ಇನ್ನೊಂದಕ್ಕೆ ಡಿಸ್ಟೆನ್ಸ್ ಇದ್ದರೆ ಸರಿಯಾಗಲ್ಲ. ಈಗ ನೋಡ್ರಿ, ಇಲ್ಲಿಗೆ ಲಾಸ್ಟ್ ನಮ್ಮದು ಹೊಲ, ಇಲ್ಲಿಂದ ಇತ್ಲಾಗೆ ಇರೋದು. ನಾವು ಅದಕ್ಕೆ ಇಲ್ಲಿಂದ ಇಲ್ಲಿಗೆ ಏನು ಮಾಡಿದ್ದೀವಿ ಅಂದರೆ, ಒಂದು ಟ್ಯಾಕ್ಟ್ರ್ ಓಡಾಡೋ ಅಷ್ಟು ದೊಡ್ಡ ದಾಯ ಮಾಡ್ಕೊಂಡಿದ್ದೀವಿ. ಅದ್ರದ್ದು ಸೈಜ್ ಎಷ್ಟಪ್ಪ ಅಂದರೆ, ಇಲ್ಲಿ ಈ ಗಿಡದಿಂದ ಹಿಡಿದು ಈ ಗಿಡಕ್ಕೆ 10 ಅಡಿ ಬರುತ್ತೆ ಒಟ್ಟು. ಈಗ ಹೊಲದಲ್ಲಿ ಒಂದೇ ಥರ ಇಲ್ಲಿ ಹೊಲ ಉಳುಮೆ ಮಾಡೋಕ್ಕೆ, ಆಮೇಲೆ ಟ್ಯಾಕ್ಟ್ರುಗಳು ಬಂದು ಇಲ್ಲಿ ರೊಟೇಷನ್ ಆಗಿ ಈ ಪಟಕ್ಕೆ ಹೋಗೋಕ್ಕೆ, ಆಮೇಲೆ ಮಣ್ಣು, ಗೊಬ್ಬರ, ಅಡಿಕೆ ಕೆಡೋದಾಗ ಅದಕ್ಕೋಸ್ಕರ ಇರಲಿ ಅಂತ ನಾವು ಇಲ್ಲಿ ಒಂದು ಮಾಡಿದ್ದೀವಿ. ಆಮೇಲೆ ಆ ಕಡೆ ಲಾಸ್ಟಿಗೆ ಒಂದು ಮಾಡೀವಿ. ಸೆಂಟ್ರಿಗೂ ಕೂಡ ಒಂದು ಅಡಿಕೆ ಗಿಡಕ್ಕೆ ಈ ಥರ ದೊಡ್ಡ ದಾಯ ಮಾಡಿದ್ದೀವಿ. ಇದು ಯಾಕಪ್ಪ ಅಂದರೆ, ಸೆಂಟ್ರಿಗಾದರೂ ಅಷ್ಟೇ ಒಂದು ಗಿಡಗಳು ಮಧ್ಯ ಕರೆಕ್ಟಾಗಿ ಡಿವೈಡ್ ಮಾಡಿದ್ದೀವಿ. ಆ ಕಡೆ ಕರ್ದ, ಈ ಕಡೆ ಕರ್ದ. ತೋರಿಸ್ತೀನಿ ಬನ್ನಿ. ನೋಡಿ, ಅಲ್ಲಿಂದ ಹಿಡಿದು ಇಲ್ಲಿ ತನಕ ಒಂದು ಪ್ಲಾಂಟೇಶನ್ನು, ಅಂದರೆ ಅರ್ಧ ಭಾಗ. ಇಲ್ಲಿಂದ ಹಿಡಿದು ಈ ಕಡೆಗೆ ಅರ್ಧ ಅಡಿಕೆ ಗಿಡಗಳನ್ನ ಹಾಕಿದ್ವಿ. ಅಂದರೆ ಇದು ಸೆಂಟ್ರಿಗೆ ದಾರಿ. ಇಲ್ಲಿ ಯಾಕಪ್ಪ ಅಂದರೆ, ಈಗ ಅಲ್ಲಿಂದ ಇಲ್ಲಿ ತನಕ ಮಣ್ಣು, ಗೊಬ್ಬರ ಅಥವಾ ಏನಾರೇ ಆಗಲಿ, ಅಡಿಕೆ ಗಿಡ ಮುಂದಕ್ಕೆ, ಅಡಿಕೆ ತೋಟ ಆದಮೇಲೆ ಅಡಿಕೆ ಕೆಡೋಕ್ಕೆ ಆಗಲಿ ಪ್ರಾಬ್ಲಮ್ ಆಗಬಾರ್ದು. ಈ ಕೂಲಿ ಜಾಸ್ತಿ ಬರುತ್ತೆ, ಆಮೇಲೆ ಅಡಿಕೆದು ಇಲ್ಲಿಗೆಲ್ಲ ಕರೆಕ್ಟಾಗಿ ಇದು ರೀಚ್ ಆಗಲ್ಲ ಅಂತ ಹೇಳಿ ನಾವು ಈ ಕಡೆಗೆ ಅರ್ಧ ಡಿವೈಡು, ಈ ಕಡೆಗೆ ಅರ್ಧ ಡಿವೈಡ್ ಮಾಡಿದ್ದೀವಿ. ಇದು ಈ ಕಡೆಗೆ 7 7 14 ಗಿಡ ಬರುತ್ತೆ, ಈ ಕಡೆಗೆ 16 ಗಿಡ ಬರುತ್ತೆ. ಈಗ ನೋಡಿ, ಇದು ಇಲ್ಲಿಂದ ಹಿಡಿದು ಇಲ್ಲಿ ತನಕ 8 ಅಡಿ ದಾಯ, ಇಲ್ಲಿಂದ ಹಿಡಿದು ಹಿಂಗೆ 7 ಅಡಿ ಒಟ್ಟು. ನಾವು ಡ್ರಿಪ್ಪು ಯಾವ ಥರ ಮಾಡಿದ್ದೀವಿ ಅಂದರೆ, ಫಸ್ಟು ದಾಯ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ನಾವು ಡ್ರಿಪ್ ಲೈನಿಗೆ ಪೈಪ್ಲೈನ್ ತೆಗ್ಸಿದ್ವಿ. ಯಾವುದ್ರಲ್ಲಪ್ಪ ತೆಗ್ಸಿದ್ದು ಅಂದರೆ, ಇದು ಮಿನಿ ಇಟ್ಯಾಚಿ ಬರ್ತಾವಲ್ಲ ಸಣ್ಣವು, ಆ ಇಟ್ಯಾಚಲ್ಲಿ ತೆಗೆಸ್ತಿದ್ದೀವಿ.
ಪೈಪ್ಲೈನ್ನ. ಇದು ಪೈಪ್ಲೈನಿಂದು ದಾಯ ಮಾತ್ರ ಸಣ್ಣದು. ನಾವು ಈಗ ಡ್ರಿಪ್ಪ ಯಾವ ಥರ ಮಾಡಿದ್ದೀವಿ ಅಂದರೆ, ಡ್ರಿಪ್ನೂ ಅಷ್ಟೇ ಸೇಮ್. ಅದು ಏನು ಅರ್ಧ ಡಿವೈಡ್ ಮಾಡಿದ್ವಲ್ಲ, ಅದಕ್ಕೆ ಈ ಕಡೆಗೆ ಒಂದು ಲೈನ್ ಸಪ್ರೇಟು. ಇದು ಲೈನು ಮೇನ್ ಲೈನಿಂದನೇ ಸಪ್ರೇಟಾಗಿ ಬಂದಿರ್ತೈತೆ. ಈಗ ಅಲ್ಲಿಂದ ಅಲ್ಲಿ ಡೈರೆಕ್ಟ್ ಅಲ್ಲಿಂದ ಒಂದು ಲೈನು ಹಿಂಗೆ, ಅದಕ್ಕೆ ಸಪ್ರೇಟ್ ಮೈನ್ ಲೈನಿಂದ ಅಲ್ಲಿ ಒಂದು. ಒಟ್ಟು ಇದ್ರಾಗೆ ಈ ಲೈನ್ಗೆ 8 ವಾಲ್ ಕೂತ್ಕೊಂಡಿದ್ದಾವೆ, ಆ ಕಡೆ ಲೈನ್ಗೆ 8 ವಾಲು. ಒಂದು ವಾಲಿಗೆ 85 ಗಿಡ ಆಸ್ಪಾಸ್ನೇ ಬರ್ತವೆ. ಅಂದರೆ ಒಂದು ವಾಲಿಗೆ 85 ಗಿಡ, ಈ ಕಡೆಗೆ 40 ಚಿಲ್ಲರ, ಈ ಕಡೆಗೆ 40 ಚಿಲ್ಲರ ವಾಲು. ಇದು ನೋಡಿರಿ, ನಮ್ಮ ವಾಲು ಈ ಥರ ಮಾಡಿದ್ದೀವಿ. ಈ ಲೈನು ಈ ಕಡೆ ಲೈನು ಕೆಳಗೆ ಹೋಗುತ್ತೆ, ಈ ಕಡೆ ಲೈನು ಮೇಕ್ಕೆ ಹೋಗುತ್ತೆ. ಇದು ಎಷ್ಟು ಗಿಡಕ್ಕೆ ಅಂದರೆ 6 ಗಿಡಕ್ಕೆ ಒಂದೊಂದು ವಾಲು. ಹಿಂಗೆ 6 ಗಿಡ, ಒಟ್ಟು ಹಿಂಗೆ 6 ಗಿಡಕ್ಕೆ ಒಂದು ವಾಲ್ ಮಾಡಿದ್ದೀವಿ. ಈಗ ಗುಂಡಿ ಯಾವ ಥರ ತೆಗಿಯೋದು ಅಂದರೆ, ನಾವು ಕೆಲವರು ಡಿಗ್ಗರ್ ಗುಂಡಿ ಓಡಿಸ್ತಾರೆ, ಹಿಂಗೆ ಕೆಲವರು ಕೈ ಡಿಗ್ಗರ್ ಮಿಷಿನಲ್ಲಿ ಅದ್ರಾಗ ಓಡಿಸ್ತಾರೆ. ಇನ್ನು ಹಂಗೆ ಮಾಮೂಲು ಸೇರ್ ಗುಂಡಿ ಓಡಿಸಿ ಗಿಡ ತುಳಿತಾರೆ. ಅವ್ರವ್ರ ಅನುಕೂಲಕ್ಕೆ ಮಿಷಿನ್ ಡಿಗ್ಗರ್ ಗುಂಡಿಗೆ ಓಡಿಸಿ ಅದಕ್ಕೆ ಮಣ್ಣು ಇಲ್ಲ ಗೊಬ್ಬರ ತುಂಬಿ ಅಡಿಕೆ ಗಿಡ ಕುಂಡ್ರಿಸೋರು ಭಾರಿ ಜನ ಈಗ ಎಲ್ಲ ಹೊಸ ಥರ ಯೂಸ್ ಮಾಡ್ತಾರೆ. ನಾವು ಯಾವ ಥರ ಅಂದರೆ, ಮಾಮೂಲು ಕೈ ಸೇರ್ ಗುಂಡೆಗೆ ಗುಂಡಿ ತೆಗ್ಸಿ ಲೇಬರ್ ಹಚ್ಚಿ ಅವ್ರ ಹತ್ರ ಗಿಡ ತುಳಿಸಿರೋದು. ಒಂದು ಗಿಡ ಹಾಕೋಕ್ಕೆ ನಾವು ನಾವೇ ಮಾಡಿದ್ವಿ ದಾಯನ. ಒಂದು ಗಿಡ ಹಾಕೋಕ್ಕೆ 6 ರೂಪಾಯಿದಂಗೆ ಕೊಟ್ಟಿದ್ವಿ. ಈಗ ನಾವು ಈ ಅಡಿಕೆ ಗಿಡಕ್ಕೆ ಯಾವ ಥರ ಡ್ರಿಪ್ ಮಾಡಿದ್ದೀವಿ ಅಂದರೆ, 12 mm ಇಂದೇ ಒಂದು ಡ್ರಿಪ್ ಮಾಡಿರೋದು. ಮಾಮೂಲು ಅಡಿಕೆ ಗಿಡಗಳಿಗೆ ಯಾವ ಥರ ಮಾಡಿದ್ದೀವೋ ಆ ಥರ. ನೋಡಿ, ನೀರು ಇಲ್ಲಿಂದ ಬರುತ್ತೆ, ಆದರೆ ನಾವು ಮೈಕ್ರೋ ಟ್ಯೂಬ್ನ ಅದ್ರ ಅಪೋಸಿಟ್ ಸುಚ್ಚಿದ್ದೀವಿ. ಇಲ್ಲಿ ನೋಡು, ಮೈಕ್ರೋ ಟ್ಯೂಬ್ನ ಅದ್ರ ಅಪೋಸಿಟ್ ಸುಚ್ಚಿದ್ದೀವಿ. ಯಾಕಪ್ಪ ಅಂದರೆ, ನೀರು ಬಂದಿದ್ದು ರಿವರ್ಸ್ ಲಾಸ್ಟಿಗೆ ಹೋಗಿ ಅದಾದಮೇಲೆ ವಾಪಸ್ ಬರಲಿ ಅಂತ. ಈಗ ಬರೋ ನೀರಿಗೆ ಡೈರೆಕ್ಟ್ ಅದಕ್ಕೆ ಕರೆಕ್ಟಾಗೆ ಈಗ ಇದನ್ನ ಉಲ್ಟಾ ಈಗ ಈ ರೀತಿ ಸುಚ್ಚಿದ್ರೆ ಈಗ ಏನಂತೆ, ಪ್ರೆಜರ್ ಜಾಸ್ತಿ. ಫಸ್ಟ್ನೇ 3 ಗಿಡಗಳಿಗೆ ಪ್ರೆಜರ್ ಜಾಸ್ತಿ ಆಗುತ್ತೆ, ಕೊನೆ ಗಿಡಗಳಿಗೆ ಪ್ರೆಜರ್ ಜಾಸ್ತಿ ಆಗೋಲ್ಲ. ಅದಕ್ಕೋಸ್ಕರ ಈಗ ನಾವು ಏನು ಮಾಡ್ತೀವಿ ಅಂದರೆ, ಈ ರೀತಿ ಉಲ್ಟಾ ಸುಚ್ಚಿದ್ದೀವಿ. ನೀರು ಹಿಂಗೆ ಫ್ಲೋ ಆಗ್ತಿದೆ ಅಂದರೆ ವಾಪಸ್ಸು ಈ ಥರ ಬರಬೇಕು ಅಂತ, ಅಂದರೆ ಎಲ್ಲ ಗಿಡಗಳಿಗೆ ಸಮನಾಗಿ ಹೋಗಲಿ ಅಂತ ಈ ಥರ ಮಾಡಿದ್ದೀವಿ. ನಮ್ಮದು ಪ್ಯಾಕೆಟ್ ಅಡಿಕೆ ಸಸಿ ಇದ್ದಿದ್ದೇ 2 kg ಪ್ಯಾಕೆಟ್ನಲ್ಲಿ ಅಡಿಕೆ ಸಸಿ ನಾವು ಗಿಡ ನಾಟಿ ಮಾಡಿದ್ದು. ಅದ್ರದ್ದು ಗುಂಡಿ ಅಳತೆ ಬಂದು ಏನಿಲ್ಲ ಅಂದರೂ ಸುತ್ತ ಒಂದು 3/4 ಅಡಿ ಸುತ್ತ ಅಳತೆ, ಆಮೇಲೆ 3/4 ಅಡಿ ಗಿಡದ್ದು ಸುತ್ತ ಅಳತೆ, ಅಂದರೆ ಇಷ್ಟು ಸುತ್ತ ಅಳತೆ. ಆಳ ಬಂದುಬಿಟ್ಟು 1.25 ಅಡಿ ಆಳ. ಯಾಕಪ್ಪ ಆಳ ಇರಬೇಕು ಅಂದರೆ, ಇವು ನೋಡಿ ಗಿಡ ಎಷ್ಟು ದೊಡ್ಡವಿದ್ದಾವೆ. ಇವು ಗಾಳಿಗೆ ಈ ಥರ ಅಲ್ಲಾಡಿ ಇಲ್ಲಿ ನೋಡಿ ಭೂಮಿ ಬಡ್ಡೆಗೆ ಈ ಥರ ಐತೆ, ಈ ಥರ ಆಗ್ತವೆ. ಇದಕ್ಕೆ ಏನು ಮಾಡಬೇಕು ಅಂದರೆ, ಅದಕ್ಕೆ ಗುಂಡಿನ ಆಳ ಹೊಡಿಬೇಕು. ಅದಾದಮೇಲೆ ನಾವು ಗಿಡಗಳಿಗೆ ಪ್ರೊಟೆಕ್ಷನ್ಗೋಸ್ಕರ ಒಂದು ಪಕ್ಕದಲ್ಲಿ ಒಂದು ಕಡ್ಡಿ ಅಂತ ಸಿಕ್ಸಿ ಇದನ್ನು ಕಟ್ಟಿ ನಿಲ್ಲಿಸ್ಬೇಕು. ಈಗ ನೋಡಿ ತೋರಿಸ್ತೀನಿ ಬನ್ನಿ ಯಾವ ಥರ ಮಾಡೋದು ಅಂತ. ನೋಡಿ, ಇಲ್ಲಿರೋ ಅಡಿಕೆ ಗಿಡಗಳು ಯಾವ ಥರ ಎಷ್ಟು ಎತ್ತರ ಆಗಿದ್ದಾವೆ ಅಂದರೆ, ಇವು ಏನಾಗ್ತವೆ ಅಂದರೆ, ಈಗ ಈ ಥರ ನಿನ್ನೆ ನಾವು ಇದನ್ನು ನಾಟಿ ಮಾಡಿರೋದು, ಈ ಥರ ಗಿಡಗಳು ಗಾಳಿಗೆ ಮುರ್ಕೋ ಚಾನ್ಸಸ್ ತುಂಬ ಇರುತ್ತೆ. ಅವಾಗ ಏನಾಗುತ್ತೆ ಅಂದರೆ, ಈ ಥರ ಅಲ್ಲಾಡಿ ಇಲ್ಲ ಹಸಿ, ಈಗ ಇಲ್ಲಿ ಗ್ಯಾಪ್ ಇದೆ ನೋಡಿ, ಇಲ್ಲ ಹಸಿ ಬೇರಿಗೆ ಗಾಳಿ ಹೋಗಿ ಅದು ಡ್ರೈ ಆಗ್ತಾ ಬರ್ತದೆ ಒಳಗಿರೋ ಭೂಮಿ. ಆವಾಗ ಗಿಡ ಒಣಗಿ ಸಾಯೋ ಚಾನ್ಸಸ್ ಇರ್ತದೆ. ಅದಕ್ಕೆ ಈ ಥರ ಆಗಬಾರ್ದು ಅಂದರೆ ನಾವೇನು ಮಾಡ್ಬೇಕು ಅಂದರೆ, ಗಿಡಗಳಿಗೆ ಒಂದೊಂದು ಗೂಟ ಕಟ್ಟಬೇಕು. ಇಂಥ ದೊಡ್ಡ ಗಿಡಗಳಿಗೆ, ಸಣ್ಣ ಗಿಡಗಳಿಗೆ ಏನೂ ಬೇಕಾಗಿರೋಲ್ಲ, ದೊಡ್ಡ ಗಿಡಗಳಿಗೆ ಒಂದು ಪಕ್ಕದಲ್ಲಿ ಕಡ್ಡಿ ನಿಲ್ಲಿಸಿ, ಈಗ ಈ ಥರ ಇವಿದ್ರೂ ನಡೆಯುತ್ತೆ. ಈ ಥರ ಇರಬಾರ್ದು, ಇವೆಲ್ಲ ಗಾಳಿಗೆ ಶೇಕಾಗಿ ಈ ಥರ ಮುರ್ಕೊಂಡು ಹೋಗ್ತವೆ. ಈಗ ಇಲ್ಲಿ ನೋಡಿ, ಈ ಥರ ಪಕ್ಕದಲ್ಲಿ ಒಂದು ಕಡ್ಡಿ ನಿಲ್ಲಿಸಿ ಆ ಗಿಡಗಳಿಗೆ ತುಂಬ ಕ್ಲೀನಾಗಿ ಅಲ್ಲಾಡ್ದಂಗೆ ಬಿಗಿಯಾಗಿ ಕಟ್ಟಬೇಕು. ತೋರಿಸ್ತೀನಿ ಬರ್ರಿ. ಈಗ ನೆಕ್ಸ್ಟ್ ಇನ್ನೊಂದು ಗಿಡಕ್ಕೆ ಯಾವ ಥರ ಮಾಡೋದು ಅಂತ. ಇಲ್ಲಿ ನೋಡಿ, ಈ ಥರ ಗಿಡನ ಇಟ್ಕೊಂಡು ಇದನ್ನು ಕ್ಲೀನಾಗಿ ಬಿಗಿಯಾಗಿ ಸುಚ್ಚಿ ಎಲಕ್ಕೆ ಬಿಗಿಯಾಗಿ ಅದು ಅಲ್ಲಾಡ್ದಂಗೆ ಒಂದು ಬಟ್ಟೆ ತಗೊಂಡು ಈ ಥರ ಕಟ್ಟೋದು. ಈ ಥರ ಕಟ್ಟೋದ್ರಿಂದ ಏನಾಗುತ್ತೆ ಅಂದರೆ, ಮರದ ಈ ಗಿಡದ ಬಡ್ಡೆ ಅಲ್ಲಾಡಲ್ಲ, ಇದು ಅಲ್ಲಾಡಲ್ಲ. ಇಲ್ಲಿ ನೋಡಿ, ಈ ಥರ ಬರೀ ಇಷ್ಟಷ್ಟೇ ಅಲ್ಲಾಡುತ್ತೆ ಮೇಗಳದು, ಈ ಕೆಳಗಳದು ಈ ಬಡ್ಡೆ ಅಲ್ಲಾಡಲ್ಲ. ಆವಾಗ ಈ ಗಿಡ ಏನೂ ಆಗಲ್ಲ, ಆರಾಮಾಗಿ ಇದು ಒಳಗೆ ಗುಂಡಿ ಒಳಗೆ ಬೇರೆ ಒಯ್ಕೊಂಡು ಇದು ಬೆಳೆಯುತ್ತೆ ಗಿಡ. ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.